ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಫೈರ್ ಎಕ್ಸ್ಟಿಂಗ್ವಿಷರ್ ವರ್ಕ್ಸ್ ಆ್ಯಂಡ್ ವಾಟ್ ಆರ್ ದ ಫೈರ್ ಎಕ್ಸ್ಟಿಂಗ್ವಿಷರ್ ಟು electrical equipments, oil, petrol or some other material. ಯಾವ್ಯಾವ ವಸ್ತುಗಳಿಗೆ ಯಾವ್ಯಾವ ರೀತಿಯಾದಂತಹ ಅಗ್ನಿಶಾಮಕ ವಸ್ತುಗಳನ್ನ ಬಳಸಬೇಕು ಅದನ್ನು ನೋಡಿದ್ವಿ. ಅದರಲ್ಲಿ ಬೆಸ್ಟ್ ಎಕ್ಸಲೆಂಟ್ ಫೈರ್ ಎಕ್ಸ್ಟಿಂಗ್ವಿಷರ್ ಯಾವುದು ಅಂತಲೂ ನೋಡಿದ್ವಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಹಾಗೆ ಒಂದು ಹೋಮ್ವರ್ಕ್ ಕ್ವೆಶ್ಚನ್ನ ಕೊಟ್ಟಿದ್ದೆ. ಸೋಡಿಯಂ ಬೈಕಾರ್ಬೊನೇಟ್ನ ರಾಸಾಯನಿಕ ಸೂತ್ರ ಅಂದರೆ ಸಂಕೇತ. ಸೋಡಿಯಂ ಅಂದರೆ NA, ಇಲ್ಲೇ ಇದೆ ನೋಡಿ. ಬೈಕಾರ್ಬೊನೇಟ್ ಅಂದರೆ NaHCO3. ಸೋಡಿಯಂ ಬೈಕಾರ್ಬೊನೇಟ್ನ ಸೂತ್ರ NaHCO3. ಹಾಗೆ ಪೊಟ್ಯಾಷಿಯಂ ಬೈಕಾರ್ಬೊನೇಟ್ ಅಂದರೆ ಪೊಟ್ಯಾಷ್ ಅಂದರೆ KHCO3. ಇದು ಪೊಟ್ಯಾಷಿಯಂ ಬೈಕಾರ್ಬೊನೇಟ್ನ ರಾಸಾಯನಿಕ ಸಂಕೇತಗಳು. ಇದಿಷ್ಟು. ನೆಕ್ಸ್ಟ್ ಲೆಟ್ಸ್ ವಿ ಗೋ ನೌ. ಸಿ, ನಿಮ್ಮ ಪೇಜ್ ನಂಬರ್ 127 10.3 ನೋಡಿ. ಟೈಪ್ಸ್ ಆಫ್ ಕಂಬಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಟೈಪ್ಸ್ ಆಫ್ ಕಂಬಷನ್? ದಹನದ ವಿಧಗಳು. ಯಾವ್ಯಾವ ಥರದ ದಹನ ಇದೆ? ನಿಮಗೆ ಆಶ್ಚರ್ಯ ಆಗ್ಬೋದು. ಬೆಂಕಿ ಅಂದಮೇಲೆ ಅದರಲ್ಲೂ ವಿಧಗಳಿದೆಯಾ? ಬೆಂಕಿ ಅಂದಮೇಲೆ ಎಲ್ಲದರಲ್ಲೂ ಒಂದೇ ರೀತಿ ಅಲ್ವಾ ಅಂಥೇಳಿ. ಆದರೆ ಆ ಬೆಂಕಿ ಹತ್ತಿಕೊಂಡು ಉರಿಯೋತಕ್ಕಂತಹ ವಿಧಾನದಿಂದ ಅವುಗಳನ್ನು ಬೇರೆ ಬೇರೆ ವಿಧವಾಗಿ ನಾವು ಮಾಡಿದ್ದೀವಿ. ಹಾಗಾದರೆ ದಹನದ ವಿಧಗಳು ಯಾವ್ದ್ಯಾವುದು, ಯಾವ ರೀತಿ ಇರುತ್ತೆ ಅದು ಅಂತ. ಟೈಪ್ಸ್ ಆಫ್ ಕಂಬಷನಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಕಂಬಷನ್. ಇಲ್ಲಿ ನೋಡಿ, ಒಂದು ರ್ಯಾಪಿಡ್ ಕಂಬಷನ್, ಇನ್ನೊಂದು ಸ್ಪಾಂಟೇನಿಯಸ್ ಕಂಬಷನ್. ಹೇಳಿ, ಒಂದು ರ್ಯಾಪಿಡ್ ಕಂಬಷನ್, ಇನ್ನೊಂದು ಸ್ಪಾಂಟೇನಿಯಸ್ ಕಂಬಷನ್. ಇದನ್ನು ಡಿಫ್ರೆನ್ಸಲ್ ರೀತಿಯಲ್ಲೂ ಬರೀಬೋದು ನಾವು ಟೈಪ್ಸ್ ಆಫ್ ಕಂಬಷನ್ನ. Bring a burning matchstick or a gas lighter near a gas stove in the kitchen. ನಿಮ್ಮ ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದೆಯಲ್ಲ, ಅಡಿಗೆ ಮಾಡ್ತಕ್ಕಂಥ ಸ್ಟವ್, ಅದರ ಹತ್ತಿರಕ್ಕೆ ಒಂದು ಹತ್ತಿರ್ತಕ್ಕಂಥ ಬೆಂಕಿ ಕಡ್ಡಿ ಅಥವಾ ಗ್ಯಾಸ್ ಲೈಟರಿಂದ ಸ್ಟವ್ನ ಹಚ್ತಾರೆ ನೋಡಿ, ಗ್ಯಾಸ್ ಸ್ಟವ್ನ. ಅದನ್ನು ತಗೊಳ್ಳಿ. ನಂತರ ಟರ್ನ್ ಆನ್ ದ ನಾಬ್ ಆಫ್ ಗ್ಯಾಸ್ ಸ್ಟವ್. ಆನ್ ಮಾಡ್ಕೊಳ್ಳಿ. ಸ್ಟವ್ನ ನಾಬ್ ಇರುತ್ತಲ್ಲ, ಗ್ಯಾಸ್ ಬರುವಂತಹ ನಾಬು, ಅದನ್ನು ಆನ್ ಮಾಡಿ. ವಾಟ್ ಡು ಯು ಅಬ್ಸರ್ವ್? ಏನನ್ನು ನೋಡ್ತೀರಾ ಅಂತೇಳಿ. ನೀವು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಹಾಗಂತ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಲೈಟರ್ನಿಂದ ಬೆಂಕಿಯನ್ನು ಹಚ್ಚಿ ಅದರ ಹತ್ರ ಇಡಿದ್ರೆ ಏನಾಗುತ್ತೆ? ಡಬ್ ಅಂತ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ? ಎಷ್ಟು ವೇಗವಾಗಿ ಬೆಂಕಿಯನ್ನು ಹತ್ಕೊಳ್ಳುತ್ತೆ. ಅದೇ ಒಂದು ಸೌದೆ ಒಲೆಗೆ ಬೆಂಕಿ ಕಡ್ಡಿ ಹತ್ರ ತಗೊಂಡೋದ್ರೆ ಅಷ್ಟು ವೇಗವಾಗಿ ಹತ್ಕೊಳ್ಳೋದಿಲ್ಲ ಅಲ್ವಾ? ಅಷ್ಟು ಬೇಗ ಬೆಂಕಿ ಹತ್ಕೊಳ್ಳೋದಿಲ್ಲ. ಕಾಷನ್ ನೋಡಿ. ಡು ನಾಟ್ ಹ್ಯಾಂಡಲ್ ದ ಗ್ಯಾಸ್ ಸ್ಟವ್ ಯುವರ್ ಸೆಲ್ಫ್. ನೀವು ಈ ಆಡಿಯೋನ ಕೇಳ್ತಿರೋರು ಯಾವುದೇ ಕಾರಣಕ್ಕೂ ನೀವು ಸ್ಟವನ್ನು ಹಚ್ಚೋದಕ್ಕೆ ಅಥವಾ ಆನ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಪ್ರಯತ್ನ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಯಾವ ರೀತಿ ಬೆಂಕಿ ಬರುತ್ತೆ ಅಂತ ನೋಡೋದಕ್ಕೆ ತುಂಬ ಅಪಾಯ ಆಗುತ್ತೆ. ಆಸ್ಕ್ ಯುವರ್ ಪೇರೆಂಟ್ಸ್ ಟು ಹೆಲ್ಪ್. ಯಾವ ರೀತಿ ಹಚ್ಚೋದು ಅಂತ ನಿಮ್ಮ ತಂದೆ ತಾಯಿಗಳನ್ನ, ಮನೇಲಿ ಯಾರು ದೊಡ್ಡವರಿದ್ರೆ ಅವ್ರನ್ನ ಕೇಳಿದ್ರೆ ಅವರು ತೋರಿಸ್ತಾರೆ ಹಚ್ಚಿ. ಅರ್ಥ ಆಯ್ತಾ? ನೀವು ಮಾತ್ರ ಅದನ್ನು ಟ್ರೈ ಮಾಡಬೇಡಿ. ಬೆಂಕಿ ತುಂಬ ಅಪಾಯವನ್ನು ಉಂಟು ಮಾಡುತ್ತೆ. We find that the gas burns rapidly and produces heat and light. ಗ್ಯಾಸ್, ನಾವು ಗ್ಯಾಸ್ ಅಡಿಗೆ ಅನಿಲ ಇರುತ್ತಲ್ಲ, LPG ಗ್ಯಾಸು, ಅಡಿಗೆ ಅನಿಲಕ್ಕೆ ಬೆಂಕಿಯನ್ನು ಹತ್ತಿರ ತಗೊಂಡೋದ್ರೇನು ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕನ್ನು ಮಾಡುತ್ತೆ. ಬರ್ನ್ಸ್ ರ್ಯಾಪಿಡ್ಲಿ, ಶೀಘ್ರವಾಗಿ. ರ್ಯಾಪಿಡ್ ಅಂದರೆ ತುಂಬ ಬೇಗ ಹತ್ಕೊಂಡ್ಬಿಡುತ್ತೆ. ಹತ್ಕೊಂಡು ಏನನ್ನು ಕೊಡುತ್ತೆ? ಹೀಟ್, ಉಷ್ಣತೆಯನ್ನು ಕೊಡುತ್ತೆ. ಆ್ಯಂಡ್ ಲೈಟ್, ಬೆಳಕನ್ನು ಉಂಟು ಮಾಡುತ್ತೆ. ಸಚ್ ಕಂಬಷನ್ ಈಸ್ ನೌನ್ ಆಸ್ ರ್ಯಾಪಿಡ್ ಕಂಬಷನ್. ಈ ರೀತಿ ವೇಗವಾಗಿ ಬೆಂಕಿಯನ್ನು ಹತ್ತುಕೊಂಡು ಉಷ್ಣ ಮತ್ತು ಶಾಖ ಅಥವಾ ಬೆಳಕನ್ನು ಉತ್ಪತ್ತಿ ಮಾಡುವಂತಹ ಈ ಒಂದು ದಹನ ಕ್ರಿಯೆಗೆ ಏನಂತ ಕರಿತೀವಿ? ಕ್ಷಿಪ್ರ ದಹನ. ವಾಟ್ ವಿ ಕಾಲ್ಡ್ ಆಸ್ ಕ್ಷಿಪ್ರ ಅಂದರೆ ವೇಗವಾಗಿ, ರ್ಯಾಪಿಡ್ ಅಂದರೆ ಫಾಸ್ಟಾಗಿ ಅಂತೇಳಿ. ಅರ್ಥ ಆಗ್ತಿದೆಯಾ? ತುಂಬ ವೇಗವಾಗಿ ದಹಿಸಿ ಉಷ್ಣ ಮತ್ತು ಬೆಳಕನ್ನು ಉಂಟು ಮಾಡ್ತಕ್ಕಂತಹ
ಈ ರೀತಿಯಾದಂತಹ ದಹನವನ್ನು, ಅಡಿಗೆ ಅನಿಲದಲ್ಲಿ ನೋಡಬಹುದಾದಂತಹ ಈ ರೀತಿಯ ದಹನವನ್ನು ಏನಂತೀವಿ? ರ್ಯಾಪಿಡ್ ಕಂಬಷನ್, ಕ್ಷಿಪ್ರಗತಿಯ ದಹನ ಕ್ರಿಯೆ, ಕ್ಷಿಪ್ರ ದಹನ ಅಂತೇಳಿ ಕರಿತೀವಿ. There are substances like phosphorus which burn in air at room temperature. ಹಾಗೆ ಫಾಸ್ಫರಸ್ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ವಿ, ರಂಜಕ. ಅದು ಬಿಳಿ ರಂಜಕ ಇರ್ಬೋದು ಅಥವಾ ಕೆಂಪು ರಂಜಕ. ಬೆಂಕಿ ಕಡ್ಡಿಯ ತುದಿಯಲ್ಲಿರುತ್ತಲ್ಲ, ಅದಕ್ಕೆ ಸ್ವಲ್ಪ ರಂಜಕವನ್ನು ಸ್ವಲ್ಪ ಮಟ್ಟದಲ್ಲಿ ಇತ್ತೀಚೆಗೆ ಏನು ಬಳಸ್ತಾ ಇಲ್ಲ, ಅದರ ಹಚ್ಚುತ್ತೀವಲ್ಲ ಬಾಕ್ಸ್ನ ಹೊರ ಭಾಗದಲ್ಲಿ, ಅದಕ್ಕೆ ಸ್ವಲ್ಪ ಕೆಂಪು ರಂಜಕವನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತಾರೆ. ಯಾಕಂದರೆ ರಂಜಕ ಏನೇಳಿ ಪಾಯ್ಸನಸ್, ಅದೊಂದು ವಿಷಕಾರಿ ವಸ್ತು. ಆದರೆ ಈ ರಂಜಕವನ್ನು ನೀರಿನಲ್ಲಿ ಶೇಖರಿಸಿರ್ತಾರೆ. ಯಾಕೆ ಹೇಳಿ, ಇಲ್ಲಿ ಕೊಟ್ಟಿದ್ದಾರೆ, ಫಾಸ್ಫರಸ್ ವಿಚ್ ಬರ್ನ್ ಇನ್ ಏರ್. ಕೊಠಡಿ ಉಷ್ಣತೆಯಲ್ಲಿ ಏನಾದರೂ ಅದು ಡಬ್ಬಿಲಿ ಇರುತ್ತೆ ಅಂದ್ಕೊಳ್ಳಿ, ಅದರ ಮುಚ್ಚಳವನ್ನು ಓಪನ್ ಮಾಡಿಬಿಟ್ರಿ, ರೂಮ್ನಲ್ಲಿ ಲ್ಯಾಬ್ನಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು, ಫಾಸ್ಫರಸ್ ಪುಡಿ ಇದೆ, ರಂಜಕದ ಪುಡಿ ಇದೆ ಅಂದರೆ ಅಲ್ಲೇ ಅದು ಬೆಂಕಿಯನ್ನು ಹತ್ಕೊಂಡ್ಬಿಡುತ್ತೆ. ಆಯ್ತಾ? ಕೊಠಡಿ ಉಷ್ಣತೆಯಲ್ಲೇ ಹೊತ್ತಿ ಹುರಿದು ಹೋಗ್ಬಿಡುತ್ತೆ. ಯಾವುದೇ ರಂಜಕ, ಕೆಂಪು ರಂಜಕ ಇರ್ಬೋದು ಅಥವಾ ಬಿಳಿ ರಂಜಕ ಇರ್ಬೋದು, ಕೊಠಡಿಯ ಉಷ್ಣತೆಯಲ್ಲೇ ಹೊತ್ತಿ ಹುರಿಯುತ್ತದೆ. ದ ಟೈಪ್ ಆಫ್ ಕಂಬಷನ್ ಇನ್ ವಿಚ್ ಎ ಮೆಟೀರಿಯಲ್ ಸಡನ್ಲಿ ಬರ್ಸ್ಟ್ ಇನ್ ಫ್ಲೇಮ್. ಇನ್ನೊಂದೇನು, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ. ದ ಟೈಪ್ ಆಫ್ ಕಂಬಷನ್ ಇನ್ ವಿಚ್ ಎ ಮೆಟೀರಿಯಲ್ ಸಡನ್ಲಿ ಬರ್ಸ್ಟ್ ಇಂಟು ಫ್ಲೇಮ್. ಯಾವುದೋ ಒಂದು ವಸ್ತು ತಕ್ಷಣ ಸ್ಫೋಟಿಸಿ, ಅಂದರೆ ಡಬ್ ಅಂತ ಸಿಡಿದು, ಈ ಪಟಾಕಿಗಳೆಲ್ಲ ಸಿಡಿಯುತ್ತಲ್ಲ, ಆ ಥರ ಸಿಡಿದು ಜ್ವಾಲೆಯಾಗಿ ಉರಿಯುತ್ತಲ್ಲ, ಬೆಂಕಿ ಹತ್ಕೊಂಡು ಡಬ್ ಅಂತ ಸಿಡಿದ ಮೇಲೆ ಬೆಂಕಿ ಹತ್ಕೊಂಡ್ಬಿಡುತ್ತೆ, ಆ ರೀತಿ ಜ್ವಾಲೆಯನ್ನು ಉಂಟು ಮಾಡುತ್ತಲ್ಲ, ಇಂತಹ ದಹನವನ್ನು ಸ್ಪಾಂಟೇನಿಯಸ್ ಕಂಬಷನ್ ಏನಂತ ಕರಿತೀವಿ? ಸ್ಪಾಂಟೇನಿಯಸ್ ಅಂದರೆ ಸ್ವಯಂ ಪ್ರೇರಿತವಾಗಿ, ತಾನಾಗಿ ಡಬ್ ಅಂತ ಬೆಂಕಿ ಹತ್ಕೊಂಡ್ಬಿಡೋದು. ಈ ಪಟಾಕಿಗಳು ಸ್ವಲ್ಪ ಕಿಡಿ ಹಚ್ಚಿದ್ರೆ ಸಾಕು, ಅದು ಫುಲ್ ಏನಾಗುತ್ತೆ, ವಿತೌಟ್ ದ ಅಪ್ಲಿಕೇಶನ್ ಆಫ್ ಎನಿ ಆಪರೆಂಟ್, ಯಾವುದೇ ಸ್ಪಷ್ಟ ಕಾರಣ ಇರಲ್ಲ ಅದಕ್ಕೆ. ಅರ್ಥ ಆಗ್ತಿದೆಯಾ? ಯಾಕದು ಆ ರೀತಿ ಡಬ್ಬ ಅಂತ ಶಮ್ ಬಂದು ಒತ್ತಡದಿಂದ, ಒಳಗಡೆ ಇರ್ತಕ್ಕಂಥ ಪ್ರೆಷರಿಂದ ಉಂಟಾಗುತ್ತೆ. ಆದರೆ ಯಾವುದೇ ಒಂದು ವಸ್ತು ಸ್ಪಷ್ಟ ಕಾರಣ ಇಲ್ಲದೆ ಆ ವಸ್ತು ಏನಾಗುತ್ತೆ, ತಕ್ಷಣ ಸ್ಫೋಟಿಸಿ, ಸಡನ್ಲಿ ಬರ್ಸ್ಟ್ ಇಂಟು ಎ ಫ್ಲೇಮ್, ಜ್ವಾಲೆಯನ್ನು ಉಂಟು ಮಾಡಿದ್ರೆ ಅಂಥ ಒಂದು ದಹನ ಕ್ರಿಯೆನ ಏನಂತ ಕರಿತೀವಿ? ಸ್ಪಾಂಟೇನಿಯಸ್ ಕಂಬಷನ್, ಸ್ವಯಂ ಪ್ರೇರಿತ ದಹನ. ಸ್ಪಾಂಟೇನಿಯಸ್ ಕಂಬಷನ್ ಅಂದರೆ ಏನು ಹೇಳಿ? ಸ್ವಯಂ ಪ್ರೇರಿತ ದಹನ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಸ್ಪಾಂಟೇನಿಯಸ್ ಕಂಬಷನ್ ಅಂದರೆ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಕಾಳ್ಗಿಚ್ಚು, ಫಾರೆಸ್ಟಲ್ಲಿ ಉಂಟಾಗ್ತಕ್ಕಂಥ ಕಾಳ್ಗಿಚ್ಚು ಅಲ್ವಾ, ಅದು ಸಹ ಸ್ಪಾಂಟೇನಿಯಸ್. ಇದಕ್ಕಿದ್ದಾಗೆ ಬಿಸಿಲು ಹೆಚ್ಚಾದಾಗ ಅಥವಾ ಗರಿಗಳು, ಅದು ತುಂಬ ಹುಲ್ಲು ಚೆನ್ನಾಗಿ ಒಣಗಿದ್ದಾಗ ಇದಕ್ಕಿದ್ದಾಗ ಬೆಂಕಿ ಎತ್ಕೊಂಡ್ಬಿಡುತ್ತೆ, ಜ್ವಾಲೆ ಎಲ್ಲ ಹರಡ್ಕೊಂಡ್ಬಿಡುತ್ತೆ ಕಾಡಿನ ತುಂಬ. ಅದು ಸ್ಪಾಂಟೇನಿಯಸ್ ಕಂಬಷನ್ಗೆ ಎಕ್ಸಾಂಪಲ್. ಇಲ್ಲಿ ನೋಡಿ, ಸ್ಪಾಂಟೇನಿಯಸ್ ಕಂಬಷನ್ ಆಫ್ ಕೋಲ್ ಡಸ್ಟ್ has resulted in many disastrous fires in coal mines. ಕಲ್ಲಿದ್ದಲಿನ ಗಣಿಗಳು, coal dust as disastrous fires in coal mines. ಕೋಲ್ ಮೈನ್ಸ್ ಅಂದರೆ ಕಲ್ಲಿದ್ದಲಿನ ಗಣಿಗಳಿರುತ್ತಲ್ಲ, ಕಲ್ಲಿದ್ದಲನ್ನು ತೆಗಿತಕ್ಕಂತಹ ಗಣಿಗಳು. ಆ ಗಣಿಗಳಲ್ಲಿ ಏನಾಗುತ್ತೆ, ಒಂದೊಂದ್ಸಲ ಕಲ್ಲಿದ್ದಲಿನ ಧೂಳು ಬರುತ್ತಲ್ಲ ತೆಗಿಬೇಕಾದ್ರೆ, ಆ ಧೂಳು ಸ್ವಯಂ ಪ್ರೇರಿತ ದಹನದಿಂದ ಅನೇಕ ಅಪಾಯವನ್ನು ಉಂಟು ಮಾಡುತ್ತೆ. ಸ್ವಯಂ ಪ್ರೇರಿತವಾಗಿ ಶಾಖಕ್ಕೆ ಅಥವಾ ಒತ್ತಡಕ್ಕೆ, ಭೂಮಿ ಒಳಗಿನ ಒತ್ತಡಕ್ಕೆ ಆ ಧೂಳಿನಿಂದ, ಕಲ್ಲಿದ್ದಲಿನ ಧೂಳಿನಿಂದ ಸ್ವಯಂ ಪ್ರೇರಿತವಾಗಿ ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಬೆಂಕಿ ಅವಘಡಗಳು, ಡಿಸಾಸ್ಟರ್ಸ್ ಫೈರ್ಸ್ ಅಂದರೆ ಬೆಂಕಿ ಅವಘಡಗಳು, ಆ ರೀತಿಯಾದ ಅಪಾಯಗಳು ಉಂಟಾಗುತ್ತೆ. Spontaneous forest fire as sometimes due to the heat of the sun or due to lightning strike. ಈ ತಾನೇ ಹೇಳಿದೆ ಅಲ್ವಾ, ಕಾಳ್ಗಿಚ್ಚು, ಕಾಡಿನಲ್ಲಿ ಉಂಟಾಗ್ತಕ್ಕಂತಹ ದಹನ, ಸ್ವಯಂ ಪ್ರೇರಿತ ಕಾಡ್ಗಿಚ್ಚು. ಕಾಡಿನಲ್ಲಿ ಯಾರು ಏನು ಬೆಂಕಿ ಹಚ್ಚಕ್ಕೆ ಹೋಗಲ್ಲ, ಆದರೆ ಕೆಲವೊಂದು ಸಲ ಯಾರಾದರೂ ಸಿಗರೇಟ್ ಸೇದಿ ಅಕ್ಕಪಕ್ಕದ ಕಾಡಿಗೆ ಎಸೆದ್ಬಿಟ್ರೆ ಅಲ್ಲಿಂದನೂ ಬೆಂಕಿ ಉಂಟಾಗುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಸ್ವಯಂ ಪ್ರೇರಿತ ಕಾಡ್ಗಿಚ್ಚು, ಸಮಟೈಮ್ಸ್ ಡ್ಯೂ ಟು ದ ಹೀಟ್ ಆಫ್ ದ ಸನ್ ಆರ್ ಡ್ಯೂ ಟು ಲೈಟನಿಂಗ್ ಸ್ಟ್ರೈಕ್. ಇಲ್ಲಿ ಸ್ಪಾಂಟೇನಿಯಸ್ ಫಾರೆಸ್ಟ್ ಫೈರ್ಸ್ ಆರ್ ಸಮಟೈಮ್, ಸ್ವಯಂ ಪ್ರೇರಿತವಾಗಿ ಉಂಟಾಗ್ತಕ್ಕಂತಹ ಫೈರ್ ಕಾಡ್ಗಿಚ್ಚು
ಸೂರ್ಯನ ತಾಪ ಅಥವಾ ಮಿಂಚಿನಿಂದ ಉಂಟಾಗುತ್ತದೆ. ಈ ಗುಡುಗು ಸಿಡಿಲು ಬಂದಾಗ ನೋಡಿದ್ದೀರಾ, ಮಿಂಚು ಬರುತ್ತೆ. ಆ ಮಿಂಚಿನಿಂದ ಆ ಒಣಗಿರ್ತಕ್ಕಂತಹ ಕಾಡಿನ ಹುಲ್ಲಿಗೆ ಆ ಮಿಂಚು ತಲುಪ್ತು ಅಂದರೆ, ಈ ಕಲ್ಲು ಹೊಡೆದಾಗ ಹೇಗೆ ಮಿಂಚು ಬೆಳಕು ಕಿಡಿ ಬರುತ್ತೋ ಆ ರೀತಿಯಾದ ಕಿಡಿಯ ರೂಪದಲ್ಲಿ ಆ ಕಾಡಿಗೆ ತಲುಪುತ್ತೆ. ಅರ್ಥ ಆಗ್ತಿದೆಯಾ? ಗುಡುಗು ಸಿಡಿಲು ಮಿಂಚು ಬಂದಾಗ ಆ ಮಿಂಚು ಆ ಒಂದು ಕಿಡಿಯ ರೂಪದಲ್ಲಿ ಕಾಡಿಗೆ ತಲುಪಿದ್ರೆ ಅಲ್ಲೇನಾಗುತ್ತೆ, ದ ಸ್ಪಾಂಟೇನಿಯಸ್ ಫಾರೆಸ್ಟ್ ಫೈರ್ ಆರ್ ಸಮ್ಟೈಮ್ಸ್ ಡ್ಯೂ ಟು ಎ ಹೀಟ್ ಆಫ್ ದ ಸನ್. ಅದರಿಂದನೂ ಹಾಗೆ ಸೂರ್ಯನ ಅತಿಯಾದ ಬಿಸಿಲು, ಬೇಸಿಗೆಯಲ್ಲಿ ಅತಿಯಾಗಿ ಸೂರ್ಯನ ಕಿರಣಗಳು ಬಿಸಿಲಿಗೆ ಏನಾಗುತ್ತೆ, ಅಲ್ಲಿರ್ತಕ್ಕಂತಹ ಹುಲ್ಲು, ಒಣಗಿರ್ತಕ್ಕಂತಹ ಗ್ರಾಸ್ ಹುಲ್ಲು ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಈ ರೀತಿಯಿಂದ ಏನಾಗುತ್ತೆ, ಬೆಂಕಿ ಕಾಡ್ಗಿಚ್ಚುಗಳಲ್ಲಿ ಬಹಳಷ್ಟು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹವೆವರ್ ಮೋಸ್ಟ್ ಫಾರೆಸ್ಟ್ ಫೈರ್ಸ್ ಆರ್ ಡ್ಯೂ ಟು ದ ಕೇರ್ಲೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಆದರೆ ಅತಿ ಹೆಚ್ಚು ಕಾಡಿನಲ್ಲಿ ಉಂಟಾಗ್ತಕ್ಕಂಥ ಬೆಂಕಿ ಯಾರಿಂದ ಉಂಟಾಗುತ್ತೆ? ಮನುಷ್ಯನ ನಿರ್ಲಕ್ಷ್ಯದಿಂದ. ಮೋಸ್ಟ್ ಆಫ್ ದ ಫಾರೆಸ್ಟ್ ಫೈರ್ ಆರ್ ಡ್ಯೂ ಟು ಕೇರ್ಲೆಸ್ನೆಸ್, ಅಂದರೆ ಅವರ ನಿರ್ಲಕ್ಷ್ಯದಿಂದ. ಯಾರೋ ಬೀಡಿ ಸೇರ್ತಾರೆ, ಯಾರೋ ಸಿಗರೇಟ್ ಸೇರ್ತಾರೆ, ಅವ್ರು ಏನು ಮಾಡ್ತಾರೆ, ನಡ್ಕೊಂಡು ಹೋಗ್ತಿರ್ಬೇಕಾದ್ರೋ ಅಥವಾ ಸೈಡಲ್ಲಿ ನೋಡಿರ್ತೀರ, ಸ್ವಲ್ಪ ಕಾಡಿತ್ತು ಅಂದರೆ ಅದ್ರ ಮಧ್ಯೆ ಹೋಗಿ ಸಿಗರೇಟ್ ಸೇದ್ಬಿಟ್ಟು ಬರೋದು, ಅಥವಾ ಅವರು ಏನೋ ಒಂದು ಫ್ರೆಶ್ ಅಪ್ಗೆ ಹೋಗೋದು, ಅಲ್ಲಿ ಅದನ್ನು ಎಸ್ದು ಬಿಡೋದು. ಅದರಿಂದನೂ ಮನುಷ್ಯನ ನಿರ್ಲಕ್ಷ್ಯದಿಂದನೂ ಸಹ ಏನಾಗುತ್ತೆ, ಅತಿ ಹೆಚ್ಚು ಕಾಳ್ಗಿಚ್ಚುಗಳು ಉಂಟಾಗ್ತಿದೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದಟ್ ಕ್ಯಾಂಪ್ ಫೈರ್ಸ್ ಮಸ್ಟ್ ಬಿ ಕಂಪ್ಲೀಟ್ಲಿ ಎಕ್ಸ್ಟಿಂಗ್ವಿಶ್ಡ್ ಬಿಫೋರ್ ಲೀವಿಂಗ್ ಎ ಫಾರೆಸ್ಟ್ ಆಫ್ಟರ್ ಎ ಪಿಕ್ನಿಕ್ ಆರ್ ಎ ವಿಸಿಟ್. ಒಂದು ವೇಳೆ ನಾವು ಕಾಡಿಗೆ ಭೇಟಿಯನ್ನು ಕೊಟ್ವಿ, ಅಲ್ಲಿ ಏನೋ ಒಂದು ಕ್ಯಾಂಪ್ ಮಾಡ್ತಾಯಿದ್ದೀವಿ, ಶಿಬಿರವನ್ನು ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಸಿಟಿಯಲ್ಲಿ ಇದ್ದು ಬೇಜಾರಾಗಿರುತ್ತೆ ಅಂತೇಳಿ ಕೆಲವೊಂದು ಕಾಡಿನ ಪ್ರಯಾಣ, ಹೆಚ್ಚು ಮರಗಳ ಪ್ರಕೃತಿಯನ್ನು ನೋಡೋದಕ್ಕೆ ಅಂತೇಳಿ ಬೆಟ್ಟ ಗುಡ್ಡ ಕಾಡಿನ ಮಧ್ಯಕ್ಕೆ ಒಂದು ದಿನದ ಟ್ರಕ್ಕಿಂಗ್ ಅಂತೇಳೋ ಅಥವಾ ಶಿಬಿರವನ್ನು ಮಾಡಿಕೊಂಡು ಅಲ್ಲಿ ಕಾಲ ಕಳೆಯೋದಕ್ಕೆ, ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಪ್ರಕೃತಿ ನಡುವೆ ಉತ್ತಮವಾದ ಗಾಳಿ ಸಿಗುತ್ತೆ, ಅಥವಾ ಸಿಟಿಯ ಪಟ್ಟಣದ ಗೊಂದಲಗಳಿಂದ ಹೊರಯೋಗೋದಕ್ಕೆ ಕಾಡುಗಳಿಗೆ ಹೋಗ್ತಾರೆ. ಕ್ಯಾಂಪ್ಗಳನ್ನ ಮಾಡೋದು, ಶಿಬಿರಗಳನ್ನ ಮಾಡೋದು, ಅಲ್ಲಿ ಕಾಲ ಕಳೆಯೋದಕ್ಕೆ ಟ್ರಿಪ್ಪು ಅಥವಾ ಪಿಕ್ನಿಕ್ ಥರ ಕಾಡಿಗೆ ಹೋಗೋದು, ಈ ರೀತಿ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ. ಆಗೆಲ್ಲ ಏನು ಮಾಡ್ತೀವಿ, ಕಾಡಿನಲ್ಲಿ ಕ್ಯಾಂಪ್ ಫೈರ್ ಅಂತ ಮಾಡ್ತಾರೆ, ಕೇಳಿರ್ಬೋದು ಅಲ್ವಾ? ಕ್ಯಾಂಪ್ ಫೈರ್ ಅಂದರೆ ಎಲ್ಲರೂ ಸೇರಿ ಮಧ್ಯದಲ್ಲಿ ಬೆಂಕಿಯನ್ನು ಹಾಕೋದು. ಬೆಂಕಿಯನ್ನು ಹಾಕಿ ಏನು ಮಾಡ್ತೀರಿ, ಅಲ್ಲಿ ಸುತ್ತ ರೌಂಡಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ. ಆ ರೀತಿ ಆದಮೇಲೆ ಎಂಜಾಯ್ ಮಾಡಿ ಎದ್ದು ಬರುವಾಗ ಏನು ಮಾಡಬೇಕು, ಆ ಬೆಂಕಿ ಏನು ಹೆಚ್ಚು ಬೆಂಕಿಯನ್ನು ಹಾಕಿರ್ತೀವಿ ಅದನ್ನ ಹಾಗೆ ಎಲ್ಲರೂ ಬಿಟ್ಟು ಬಂದುಬಿಡ್ತೀವಿ. ಅದರಿಂದನೂ ಸಹ ಏನಾಗುತ್ತೆ, ಕಾಡಿನ ತುಂಬ ಕಾಳ್ಗಿಚ್ಚು ಉಂಟಾಗುತ್ತೆ. ನಾವೆಲ್ಲರೂ ಕಾಡಿಗೆ ಭೇಟಿ ನೀಡಿದಾಗ ಯಾವುದೇ ಕಾರಣಕ್ಕೂ ಏನು, ಶಿಬಿರಾರ್ಥಿಗಳಿರ್ಬೋದು, ಕಾಡಿಗೆ ಭೇಟಿ ನೀಡ್ತಕ್ಕಂತಹ ಪ್ರವಾಸಿಗರಿರ್ಬೋದು, ಅಥವಾ ಅಲ್ಲಿ ಕಾಡಿನಲ್ಲಿ ಮೈಂಡ್ ಫ್ರೆಶ್ಗೆ ಹೋಗುವಂತಹ ಯಾರೇ ವ್ಯಕ್ತಿಗಳಾದರೂ ಸಹ ನಾವು ಕ್ಯಾಂಪ್ ಫೈರ್ ಮಾಡಿದರೆ, ಅಲ್ಲಿ ಬೆಂಕಿ ಏನಾದರೂ ಹಚ್ಚಿ ಇದ್ದರೆ ಅದನ್ನು ನಂದಿಸಿ ಬರೋದನ್ನು ಮರಿಬಾರ್ದು ಯಾವುದೇ ಕಾರಣಕ್ಕೂ. ಅದನ್ನು ಆಫ್ ಮಾಡಿ ಸಂಪೂರ್ಣವಾಗಿ ಯಾವುದೇ ರೀತಿ ಬೆಂಕಿ ಕಿಡಿಗಳು ಇಲ್ಲದಾಗೆ ಬರೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದೆಯಾ? ವಿ ಜನರಲಿ ಹ್ಯಾವ್ ಫೈರ್ವರ್ಕ್ಸ್ ಆನ್ ಫೆಸ್ಟಿವಲ್ ಡೇಸ್. ಸಾಮಾನ್ಯವಾಗಿ ಏನು, ನಾವು ಹಬ್ಬದ ದಿನಗಳಲ್ಲಿ ಈ ದೀಪಗಳನ್ನ ಹಚ್ಚೋದು ಅಥವಾ ಫೈರ್ ವರ್ಕ್ಸ್, ಕೆಲವೊಂದು ಈ ಎಲೆಕ್ಟ್ರಿಕ್ ಇದೇ ಇರ್ಬೋದು, ವಿದ್ಯುತ್ ಉಪಕರಣಗಳನ್ನ ಉಪಯೋಗಿಸೋದು, ದೀಪಗಳನ್ನ ಹಚ್ಚೋದು ಮಾಡ್ತಿರ್ತೀವಿ. ವೆನ್ ಎ ಕ್ರ್ಯಾಕರ್ ಈಸ್ ಇಗ್ನೈಟೆಡ್, ಹಬ್ಬದ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ, ಕ್ರ್ಯಾಕರ್ಸ್ ಅಂದ್ರೆ ಏನು, ಪಟಾಕಿಗಳನ್ನು ಹಚ್ಚುತ್ತೀವಿ. ಎ ಸಡನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವಿತ್ ದ ಎವಲ್ಯೂಷನ್ ಆಫ್ ಹೀಟ್, ಲೈಟ್ ಆ್ಯಂಡ್ ಸೌಂಡ್. ಈ ಹಬ್ಬದ ದಿನಗಳಲ್ಲಿ ಹಚ್ಚುವಂತಹ ಈ ಪಟಾಕಿಗೆ ಹತ್ತಿರುತ್ತಲ್ಲ, ಬೆಂಕಿ ಹೊತ್ತಿಸಿದಾಗ ಏನಾಗುತ್ತೆ, ಈ ಪಟಾಕಿಯನ್ನು ಹಚ್ಚೋದ್ರಿಂದ ಆ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದ ಅನಿಲ ಉತ್ಪತ್ತಿ ಆಗುತ್ತೆ, ಹೊಗೆ ಬರುತ್ತೆ. ನೋಡಿದ್ದೀರಾ, ಪಟಾಕಿ ಹಚ್ಚಿದ್ರೆ ಕೆಟ್ಟ ವಾಸನೆ ಇರುತ್ತೆ. ಕೆಲವೊಂದು ಆರೋಗ್ಯ ಸರಿ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಕುಡಿದ್ರೆ ಹಾರ್ಟ್ ಅಟ್ಯಾಕು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಈ ರೀತಿಯೆಲ್ಲ ಉಂಟಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪಟಾಕಿಯನ್ನು ಹಚ್ಚಬಾರ್ದು ಅಂತೇಳಿ ಬ್ಯಾನ್ ಮಾಡಿದ್ದಾರೆ. ಇಷ್ಟೇ ಪ್ರಮಾಣದಲ್ಲಿ ಅಥವಾ ಒಂದು ದೊಡ್ಡ ಮೈದಾನದಲ್ಲಿ ಹಚ್ಚಬೇಕು, ಪ್ರತಿಯೊಂದು ಮನೆಗಳಲ್ಲೂ ಹಚ್ಚಬಾರ್ದು. ಮತ್ತು ಸ್ಟೂಡೆಂಟ್ಸ್ ತಿಳ್ಕೊಳ್ಳಿ,
ನೀವು ನಿಮ್ಮ ಎಂಜಾಯ್ಮೆಂಟ್ಗೆ ಪಟಾಕಿಯನ್ನು ಹಚ್ತೀರ, ಅದು ತುಂಬ ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಅದನ್ನು ಸೇವಿಸ್ತಕ್ಕಂಥ ಗಾಳಿಯಿಂದ ನಮ್ಮ ಹಿರಿಯರು, ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬ ತುಂಬ ಅಂದರೆ ತುಂಬ ಹಾನಿ ಉಂಟು ಮಾಡುತ್ತೆ. ಅವರಿಗಿಂತಲೂ ಹೆಚ್ಚಾಗಿ ಆ ಗಾಳಿಯನ್ನು ನಾವು ಸೇವಿಸ್ತೀವಲ್ಲ, ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚು ಹಾನಿ ಉಂಟಾಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಉಂಟಾಗುತ್ತೆ. ಇನ್ನು ಮುಂದಾದರೂ ಪಟಾಕಿ ಹಚ್ಚೋದ್ರ ಬದಲು ದೀಪಗಳನ್ನ ಹಚ್ಚಿ, ಅದರಿಂದ ಬೆಳಕು ಬರುತ್ತೆ, ಸಂತೋಷನೂ ಆಗುತ್ತೆ. ಹೆಚ್ಚೆಚ್ಚು ದೀಪಗಳನ್ನ ಹಚ್ಚಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಈ ಪಾಯಿಂಟಿಗೆ ಬರೋಣ. ಸಡನ್ ರಿಯಾಕ್ಷನ್, ಪಟಾಕಿಗಳನ್ನ ಸಿಡಿಸಿದಾಗ ಏನಾಗೋ ಅದು ವೇಗವಾಗಿ ಉರಿದು ಟೇಕ್ಸ್ ಪ್ಲೇಸ್ ವಿತ್ ದ ಎವಲ್ಯೂಷನ್ ಆಫ್ ಹೀಟ್, ಲೈಟ್ ಆ್ಯಂಡ್ ಸೌಂಡ್. ಏನು ಮಾಡುತ್ತೆ? ಹೆಚ್ಚು ಹೊಗೆಯನ್ನು ಉತ್ಪತ್ತಿ ಮಾಡುತ್ತೆ. ಅದ್ರ ಜೊತೆಗೇನು ಹೀಟ್, ಉಷ್ಣತೆ, ಬೆಂಕಿ ಬರುತ್ತೆ, ಸಣ್ಣದಾದ ಕಿಡಿಗಳು, ಲೈಟ್, ಬೆಳಕು ಬರುತ್ತೆ, ಆ್ಯಂಡ್ ದೆನ್ ಸೌಂಡ್, ಹೆಚ್ಚಿನ ಸೌಂಡ್. ಅದರಿಂದ ಇನ್ನೊಂದು ಸೌಂಡ್ ಪೊಲ್ಯೂಷನ್ನು ಆಗುತ್ತೆ ಅಲ್ವಾ? ಸೌಂಡನ್ನು ತಡ್ಕೊಳಕ್ಕಾಗದೆ ಎಷ್ಟೋ ಜನಗಳು ಸತ್ತೋಗಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ದಡ್ಡಂತ ಡಬ್ ಬಂದಾಗ ಎಷ್ಟೋ ಇಯರ್ ಡ್ರಮ್ ಹೊಡೆದೋಗುತ್ತೆ, ಕಿವುಡರಾಗಿದ್ದಾರೆ. ಈ ರೀತಿ ಅಪಾಯ ಸಹ ಉಂಟಾಗುತ್ತೆ. ಆದರೆ ಪಟಾಕಿಯನ್ನು ಸಿಡಿಸಿದಾಗ ಬೆಂಕಿ, ಬೆಳಕು ಮತ್ತು ಶಬ್ದ ಮೂರೂ ಒಟ್ಟಿಗೆ ಉಂಟಾಗುತ್ತೆ. ಎ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ ಫಾರ್ಮ್ಡ್ ಇನ್ ದ ರಿಯಾಕ್ಷನ್ ಈಸ್ ಲಿಬರೇಟೆಡ್. ಅದ್ರ ಜೊತೆಗೇನು ಅತಿ ಹೆಚ್ಚಿನ ಹೊಗೆ ಉತ್ಪತ್ತಿಯನ್ನು ಮಾಡುತ್ತೆ. ಅತಿ ಹೆಚ್ಚಾದ, ಇಲ್ಲಿ ಫಾರ್ಮ್ಡ್ ಇನ್ ದ ರಿಯಾಕ್ಷನ್ ಎ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್, ಅತಿ ಹೆಚ್ಚಾದಂತಹ ಹೆಚ್ಚಿನ ಪ್ರಮಾಣದ ಹೊಗೆಯನ್ನು ಈ ಪಟಾಕಿಗಳು ಉತ್ಪತ್ತಿ ಮಾಡುತ್ತೆ. ಸಚ್ ರಿಯಾಕ್ಷನ್ ಈಸ್ ಕಾಲ್ಡ್ ಎಕ್ಸ್ಪ್ಲೋಷನ್. ಈ ರೀತಿ ಇಂತಹ ಒಂದು ವೇಗವಾಗಿ ಅನಿಲ, ಬೆಳಕು, ಶಬ್ದ ಎಲ್ಲವನ್ನು ಉಂಟು ಮಾಡಿ ಸ್ಫೋಟಗೊಳ್ಳುವಂತಹ ಇಂತಹ ಒಂದು ವಸ್ತುವಿಗೆ ಏನಂತೀವಿ? ಈ ಒಂದು ಪ್ರಕ್ರಿಯೆಗೆ ಸಚ್ ರಿಯಾಕ್ಷನ್ ಈಸ್ ಕಾಲ್ಡ್ ಎಕ್ಸ್ಪ್ಲೋಷನ್. ಸ್ಫೋಟ ಆಯಿತು, ಬಾಂಬ್ ಸ್ಫೋಟ ಆಯಿತು, ಕೇಳಿರ್ತೀರ ಅಲ್ವಾ? ಸ್ಫೋಟ, ಎಕ್ಸ್ಪ್ಲೋಷನ್ ಅಂದರೆ ಸ್ಫೋಟ ಅಂತೇಳಿ ಕರೀತಾರೆ. ಎಕ್ಸ್ಪ್ಲೋಷನ್ ಕ್ಯಾನ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇಫ್ ಪ್ರೆಷರ್ ಈಸ್ ಅಪ್ಲೈಡ್ ಆನ್ ದ ಕ್ರಾಕರ್ಸ್. ಹೇಗೆ ಸ್ಫೋಟ ಉಂಟಾಗುತ್ತೆ? ಆ ಪಟಾಕಿಯ ಮೇಲೆ ಒತ್ತಡವನ್ನು ಹಾಕಿದಾಗಲೂ ಸ್ಫೋಟಗಳು ಉಂಟಾಗುತ್ತೆ. ಎಷ್ಟೊಂದು ಪಟಾಕಿ ಕಾರ್ಖಾನೆಗಳಲ್ಲಿ ಹೆಚ್ಚಿನ ಒತ್ತಡದಿಂದನೇ ಎಷ್ಟೋ ಅಪಾಯಕಾರಿ ಅವಘಡಗಳು ಸಂಭವಿಸುತ್ತೆ ಅಲ್ವಾ? ಪಟಾಕಿ ಒಳಗಡೆ ತುಂಬಿರ್ತಕ್ಕಂಥ ಆ ಪುಡಿಗಳು, ಪೌಡರ್ಗಳ ಮೇಲೆ ಬೀಳ್ತಕ್ಕಂಥ ಒತ್ತಡದಿಂದ ಏನಾಗುತ್ತೆ? ಸ್ಫೋಟಗಳು ಸಂಭವಿಸುತ್ತೆ. ಪಟಾಕಿಯ ಮೇಲೆ ಒತ್ತಡ ಉಂಟಾದಾಗ ಏನಾಗುತ್ತೆ? ಈ ಸ್ಫೋಟಗಳು ಸಂಭವಿಸುತ್ತೆ. ಅರ್ಥ ಆಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 10.4 ಫ್ಲೇಮ್, ಜ್ವಾಲೆ ಅಂದರೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಕಾಮೆಂಟ್ ಮಾಡಿ. ಅರ್ಥ ಆಗೋದಿಲ್ಲ ಅಂದರೂ ಅದನ್ನು ಕಾಮೆಂಟ್ ಮಾಡಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವೆಶ್ಚನ್ಸ್ನ ತಗೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಪಿಡ್ ಆ್ಯಂಡ್ ಸ್ಪಾಂಟೇನಿಯಸ್ ಕಂಬಷನ್. ಫಸ್ಟ್ ತಗೊಳ್ಳಿ, ರೈಟ್ ಇಟ್ ಟೈಪ್ಸ್ ಆಫ್ ಕಂಬಷನ್. ಯಾವುದ್ಯಾವುದು ದಹನದ ವಿಧಾನಗಳು ಯಾವುದು ಅಂತೇಳಿ ಫಸ್ಟ್ ಬರೀರಿ. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಪಿಡ್ ಕಂಬಷನ್ ಆ್ಯಂಡ್ ಸ್ಪಾಂಟೇನಿಯಸ್ ಕಂಬಷನ್ ಬರೀರಿ. ಆ್ಯಂಡ್ ಗಿವ್ ಒನ್ ಎಕ್ಸಾಂಪಲ್. ಆ್ಯಂಡ್ ವಾಟ್ ಈಸ್ ಎಕ್ಸ್ಪ್ಲೋಷನ್? ಗಿವ್ ಎಕ್ಸಾಂಪಲ್. ಎಕ್ಸ್ಪ್ಲೋಷನ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲ್ನ ಕೊಡಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವೆಶ್ಚನ್ನು. ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋಸ್ನ ಶೇರ್ ಮಾಡಿ, ಅವರು ಅರ್ಥ ಮಾಡಿಕೊಂಡು ಈಸಿಯಾಗಿ ಸೈನ್ಸ್ನ ಕಲಿತ್ಕೊಳ್ಳಿ. ಹಾಗೆ ನೀವು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಓದಿ 2-3 ಸಲ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಕ್ವೆಶ್ಚನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆವಾಗ ಸೈನ್ಸು ಕಷ್ಟ ಆಗಲ್ಲ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಆ್ಯಂಡ್ ದೆನ್ ಪ್ಲೇಲಿಸ್ಟ್ ಚೆಕ್ ಮಾಡಿ, ಕಂಟಿನ್ಯೂಸ್ ವೀಡಿಯೋಸ್ ಒಂದು ಲೆಸನ್ದು ಕಂಪ್ಲೀಟಾಗಿ ಸಿಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆಗ ಎಲ್ಲ ಕ್ಲಾಸಸ್ದು, ಎಲ್ಲ ಚಾಪ್ಟರ್ಸ್ದು ಎಕ್ಸ್ಪ್ಲನೇಷನ್ ವಿತ್ ಲೆಸನ್ಸ್ ನಿಮಗೆ ಸಿಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.